ಕೆರೆಗೋಡು ಧ್ವಜ ದಂಗಲ್ಗೆ ಪಿಡಿಒನೇ ಮುಖ್ಯ ಕಾರಣ. ಸುವರ್ಣ ನ್ಯೂಸ್ನಲ್ಲಿ ಕೆರೆಗೋಡು ದಂಗಲ್ನ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಹಂಚಿಕೊಳ್ತಾ ಇದ್ದೀವಿ. ಹನುಮ ಧ್ವಜ ಹಾರಾಟಕ್ಕೆ ಗ್ರಾಮ ಪಂಚಾಯಿತಿಯ ಅನುಮೋದನೆ ಸಿಕ್ಕಿದ್ದು ಸತ್ಯ. ಧ್ವಜ ದಂಗಲ್ ರಹಸ್ಯವನ್ನ ಗ್ರಾಮ ಪಂಚಾಯತ್ ಸದಸ್ಯ ಮಹೇಶ್ ಬಿಚ್ಚಿಟ್ಟಿದ್ದಾರೆ. ಅನುಮೋದನೆ ನೀಡಿದ್ರ ಬಗ್ಗೆ ಒಪ್ಕೊಂಡಿದ್ದಾರೆ ಮಹೇಶ್. ಗೌರಿಶಂಕರ್ ಸೇವಾ ಟ್ರಸ್ಟ್ ಧ್ವಜಸ್ತಂಭ ನಿರ್ಮಿಸೋದಕ್ಕೆ ಅರ್ಜಿ ಹಾಕಿತ್ತು. ಹನುಮ ಧ್ವಜ ಹಾರಿಸೋದಕ್ಕೆ ಗ್ರಾಮಸ್ಥರ ಅರ್ಜಿ ಸಲ್ಲಿಸಿದ್ರು. ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಅನುಮೋದನೆ ಸಿಕ್ಕಿದೆ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಮಹೇಶ್ ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಗ್ರಾಮದ ಯುವಕ ಮಿತ್ರರು, ಹನುಮ ಭಕ್ತಾದಿಗಳು, ರಾಮ ಭಕ್ತಾದಿಗಳು, ಅಕ್ಕಪಕ್ಕದ ಯುವಕ ಮಿತ್ರರು, ಸಾರ್ವಜನಿಕರೆಲ್ಲ ಸೇರಿ ಒಂದು ವ್ಯವಸ್ಥಿತವಾದ ಅರ್ಜುನ ಧ್ವಜಸ್ತಂಭನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು 3.5 ರಿಂದ 4 ಲಕ್ಷ ರೂಪಾಯಿ ಅಂದಾಜು ವೆಚ್ಚವನ್ನು ಮಾಡಿ ಇದನ್ನು ಸಾರ್ವಜನಿಕರಿಂದ ಮತ್ತು ಸಮಾಜ ಸೇವಕರಿಂದ ಹಣ ದೇಣಿಗೆಯನ್ನು ಸಂಗ್ರಹ ಮಾಡಿ ಮೊನ್ನೆ ಲೋಕಾರ್ಪಣೆ ಆದಂಥ ಅಯೋಧ್ಯೆ ಶ್ರೀರಾಮಚಂದ್ರ ಅಯೋಧ್ಯೆ ಏನು ಲೋಕಾರ್ಪಣೆ ಆಯಿತು ಅವತ್ತೇ ಉದ್ಘಾಟನೆ ಮಾಡಬೇಕು ಅಂತಲೂ ಕೂಡ ನಾವು ಈ ಗ್ರಾಮಸ್ಥರೆಲ್ಲ ಮತ್ತು ಧ್ವಜ ಸಮಿತಿಯವರೆಲ್ಲ ಟ್ರಸ್ಟ್ನವರೆಲ್ಲ ಮಾತಾಡಿ ನಮ್ಮ ಊರು ಮಾರ್ಗವಾಗಿ ಹೋಗ್ಬೇಕಾದ್ರೆ ಒಂದು ಮಾರ್ಗೋಡ್ನಹಳ್ಳಿ ಅಂತಿದೆ, ಅಲ್ಲಿ ದೇವಸ್ಥಾನ ಉದ್ಘಾಟನೆಗೆ ಅವತ್ತು ಕುಮಾರಸ್ವಾಮಿ ಅವರು ಬರಬೇಕಿತ್ತು, ಅವ್ರ ಕೈಲೇ ಮಾಡಿಸ್ಬೇಕು ಅನ್ನೋದು ನಿಶ್ಚಯನೂ ಆಗಿತ್ತು. ಕುಮಾರಸ್ವಾಮಿ ಅವರು ಮಂಡ್ಯ ಕಾರ್ಯಕ್ರಮ ರದ್ದಾಗಿದ್ದರಿಂದ ಅವತ್ತು ಕುಮಾರಣ್ಣ ಮಾಡೋಕ್ಕಾಗಲಿಲ್ಲ. ಅವತ್ತು ಲೋಕಾರ್ಪಣೆ ಕೂಡ ಆಯಿತು. ಅದರ ಮಾರಣೆಗೆ 26ನೇ ತಾರೀಕು ಗಣರಾಜ್ಯೋತ್ಸವ ಇದ್ದಿದ್ದರಿಂದ ನಾವು ನಾಡಧ್ವಜನ ಅನಾವರಣ ಮಾಡಿದ್ವಿ. ಇದು ಯಾಕಿದು ಹೇಳ್ತಾ ಇದ್ದೀನಿ ಅಂತಂದರೆ, ಸಂಘಟನೆಯಿಂದ ಬಂದಂಥ ಅರ್ಜಿ ನಮಗೆ ಪರ್ಮಿಷನ್ ಬೇಕು, ನಮ್ಗೆ ಅವಕಾಶ ಮಾಡಿಕೊಡಬೇಕು ಅಂತ ಅರ್ಜಿ ಬಂದದ್ದಕ್ಕೆ ಮೀಟಿಂಗಲ್ಲಿ ಚರ್ಚೆ ಆಗಿ 22 ಜನರ ಸದಸ್ಯರ ಪೈಕಿಲಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 22 ಸದಸ್ಯರ ಪೈಕಿಲಿ 21 ಜನ ಸದಸ್ಯರು ಉಪಸ್ಥಿತಿ ಇದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.